ಮನುಷ್ಯನಿಗೆ ಒಂದು ಕನಸು. ನಾವು ಬಾಳುವಂಥ ಈ ಜಗತ್ತ ಸ್ವರ್ಗ ಸಮವಾಗಿರಬೇಕು. ಬಹಳ ಸುಂದರವಾದ ಕನಸು ಇದು. ನಾವೆಲ್ಲ ಬಯಸೋದು ಅದನ್ನೇ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಂ ಆಪ್ನುಯಾತ್. ಈ ಪ್ರಾರ್ಥನೆಯನ್ನು ಸಾವಿರಾರು ವರ್ಷಗಳಿಂದ ಮಾಡ್ತಾ ಬಂದ್ರೆ, ಈಗ ಸಾವಿರ ವರ್ಷಗಳ ಹಿಂದೂ ಇದೇ ಕನಸ, ಈಗಲೂ ಇದೇ ಕನಸು. ಅದನ್ನು ನಾವೆಲ್ಲ ಬಯಸಬೇಕು. ಸರ್ವೇ ಜನಾಃ ಸುಖಿನೋ ಭವಂತು. ಜಗತ್ತಿನಲ್ಲಿ ಯಾರು ಬದುಕ್ತಾರೆ, ಅವು ಮನುಷ್ಯರೇ ಇರಬಹುದು ಅಥವಾ ಪ್ರಾಣಿಗಳೇ ಇರಬಹುದು, ಸುಖಿನೋ ಭವಂತು. ಅವರೆಲ್ಲ ಹೇಗಿರಬೇಕು ಅಂದರೆ ಸುಖವಾಗಿ ಇರಬೇಕು, ಸುಖವಾಗಿ ಇರಬೇಕು. ಎಲ್ಲರ ಮುಖದ ಮೇಲೆ ಪ್ರಸನ್ನತಾ ಇರಬೇಕು. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ. ನಿರಾಮಯ ಅಂದರೆ ಆರೋಗ್ಯ ಚೆನ್ನಾಗಿರಬೇಕು, ಮನಸ್ಸು ಚೆನ್ನಾಗಿರಬೇಕು. ಆರೋಗ್ಯ ಕೆಡಬಾರದು ಯಾರದು, ಮನಸ್ಸು ಕೆಡಬಾರದು ಯಾರದು. ಸರ್ವೇ ಭದ್ರಾಣಿ ಪಶ್ಯಂತು. ಎಲ್ಲರೂ ಸಮೃದ್ಧ ಜೀವನವನ್ನು ಸಾಗಿಸಬೇಕು, ಯಾವುದಕ್ಕೇನು ಕೊರತೆ ಇರಬಾರದು. ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಂ ಆಪ್ನುಯಾತ್. ಏನು ಚಂದ ಹೇಳ್ಯಾರ. ಯಾರಿಗೂ ದುಃಖವಾಗಬಾರದು. ಇದು ಮನುಷ್ಯನ ಕನಸ. ಇದಕ್ಕೆ ಸ್ವರ್ಗ ಅಂತ ಕರೀತಾರೆ. ಈ ಭೂಮಂಡಲವನ್ನ ಸ್ವರ್ಗ ಮಾಡಬೇಕು. ಏನದ ನಮ್ಮ ಸುತ್ತಮುತ್ತ ಹರವೇದ, ಇದೇನು ಸಾಮಾನ್ಯ ಭೂಮಂಡಲ ಅಲ್ಲ. ಸ್ವರ್ಗವಾಗಲಿಕ್ಕೆ ಏನು ಬೇಕೋ ಎಲ್ಲ ಈ ಭೂಮಂಡಲದಲ್ಲಿ ಅದ. ಏನು ಬೇಕಾಗ್ತದೆ ಸ್ವರ್ಗ ಮಾಡಬೇಕಾದ್ರೆ? ಎಲ್ಲರ ಮುಖದ ಮೇಲೆ ಪ್ರಸನ್ನತ ಬೇಕಲ್ಲ. ಯಾರನ್ನು ನೋಡಿದರೂ ಸಹಿತ ನಗನಗತಾ ಇದ್ರು ಅಂದ್ರೆ ಅದೇ ಸ್ವರ್ಗ. ಯಾರ ಬದುಕಿನಲ್ಲೂ ಸಹಿತ ನನಗೆ ಕೊರತೆ ಅದ ಅಂತ ಅನಿಸದೆ ಇದ್ರೆ ಅದೇ ಸ್ವರ್ಗ. ಒಬ್ಬ ಇನ್ನೊಬ್ಬ ವ್ಯಕ್ತಿಯನ್ನ ನೋಡಿದಾಗ ಸಂತೋಷ ಪಡ್ತಾ ಇದ್ರೆ ಅದೇ ಸ್ವರ್ಗ. ಹಾಗೆ ನಮ್ಮ ಸುತ್ತಮುತ್ತ ಕಣ್ಣಾಡಿಸಿದರೆ ಎಲ್ಲಿ ಬೇಕು ಅಲ್ಲಿ ನೀರ, ಎಲ್ಲಿ ಬೇಕು ಅಲ್ಲೆಲ್ಲ ಹಚ್ಚ ಹಸಿರ, ಹಣ್ಣ ಹಂಪಲ ಹಿಂಗ ಭೂಮಿ ತುಂಬಿಕೊಂಡಿತ್ತು ಅಂದ್ರೆ ಅದಕ್ಕೆ ಸ್ವರ್ಗ. ಇಂಥದನ್ನ ನಾವು ಮಾಡೋದದ. ಅದಲ್ಲೇ ನಿಸರ್ಗದ ಅದನ್ನ ರಕ್ಷಿಸೋದದ. ನಾವು ಸುಂದರ ಜೀವನವನ್ನ ಸಾಗಿಸೋದದ. ಸ್ವರ್ಗ ನರಕವೆಂಬುದು ಬೇರಿಲ್ಲ ಕಾಣಿರೋ.
ಎಲ್ಲರೇ ಸ್ವರ್ಗ ಅಂತ ಭಾವಿಸಬಾರದು, ಎಲ್ಲರೇ ನರಕದ ಅಂತ ತಿಳ್ಕೋಬಾರದು. ದೇವಲೋಕ ಲೋಕ ಮರ್ತ್ಯ ಲೋಕವೆಂಬುದು ಬೇರಿಲ್ಲ. ಸತ್ಯವ ನುಡಿಯುವುದೇ ದೇವಲೋಕ ಅಲ್ಲ, ಮಿಥ್ಯವನ ನುಡಿಯುವುದೇ ಮರ್ತ್ಯಲೋಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಇದು ಬಸವಣ್ಣನು. ಹಾಗೆ ಹಿಂದಕ್ಕೂ ಅದನ್ನ ಹೇಳಿದರು. ಎಷ್ಟು ಚಂದ ಹೇಳಿ. ನಾವು ಮಾಡಿಕೊಳ್ಳೋದದೆ, ಜಗತ್ತು ಅದೇ, ಸ್ವರ್ಗವಾಗಿನೇ ಅದ, ಅದನ್ನು ನರಕ ಮಾಡಬಾರದು. ನಮ್ಮ ಬದುಕು ಅಷ್ಟೇ ಸ್ವರ್ಗದ ಬದುಕದ, ನಮ್ಮ ಬದುಕನ್ನ ನರಕ ಮಾಡಬಾರದು, ಕೆಡಿಸಬಾರದು. ಎಷ್ಟು ಚಂದದ ಎಲ್ಲ, ಇದನ್ನ ಕೆಡಿಸಬಾರದು. ನಿಸರ್ಗ ಹೆಂಗ ಮಾಡ್ತದೆ, ಏನು ಸುಂದರ ಸುಂದರ ವಸ್ತುಗಳನ್ನು ತಯಾರ ಮಾಡ್ತದೆ. ಸಾವಿರ ಸಾವಿರ ರಸದ ಹಣ್ಣುಗಳನ್ನು ನಿರ್ಮಿಸ್ತಾ ಇರ್ತದೆ. ಇಂಥ ಸುಂದರವಾದ ನಿಸರ್ಗ, ಇಂಥ ವಿಸ್ತಾರವಾದ ಭೂಮಂಡಲ, ಇದು ಸ್ವರ್ಗ. ಎಲ್ಲರೇ ಅದ ಅಂತ ಕನಸು ಕಾಣಬಾರದು. ಇದರೋದನ್ನ ಸ್ವರ್ಗ ಅಂತ ಭಾವಿಸಿ ಇಲ್ಲಿ ನಾವು ಎರಡು ಕೆಲಸ ಮಾಡೋದು. ಏನು ಅಂದರೆ ಸತ್ಯವ ನುಡಿಯುವುದೇ ಸ್ವರ್ಗ, ಪ್ರಾಮಾಣಿಕನಾಗಿರಬೇಕು. ಆಚಾರವೇ ದೇವಲೋಕ, ಸರಿಯಾಗಿ ನಡ್ಕೋಬೇಕು. ವ್ಯವಹಾರ ಚೆನ್ನಾಗಿರಬೇಕು ಮತ್ತು ಮನಸ್ಸಿನಲ್ಲಿ ವಂಚನಾ ಭಾವ ಇರಬಾರದು. ಪ್ರಾಮಾಣಿಕತೆ, ಸತ್ಯದ ಪ್ರೇಮ ಇರಬೇಕು. ಎರಡು ಇದು. ಸತ್ಯವನ್ನ ಪ್ರೀತಿಸ್ತಾ ಇರಬೇಕು. ಎರಡನೇದ್ದು ಆಚರಣ ಚೆನ್ನಾಗಿರಬೇಕು. ಬಸವಣ್ಣನವರು ಹೇಳ್ತಾರೆ, ಹೆಂಗಿರಬೇಕು ಆಚರಣೆ? ಹೇಗಿದ್ರೆ ಈ ಜಗತ್ತು ಸ್ವರ್ಗವಾಗ್ತದೆ, ಹೇಗಿದ್ರೆ ನಮ್ಮ ಮನೆ, ನಮ್ಮ ಮನಸ್ಸು ಸ್ವರ್ಗವಾಗ್ತದೆ. ಅದಕ್ಕೆ ಅವರು ಹೇಳ್ತಾರೆ, ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ, ಮೃದು ವಚನಗಳೇ ಜಪ, ಮೃದು ವಚನವೇ ಜಪಂಗಳಯ್ಯ, ಮೃದು ವಚನವೇ ತಪಂಗಳಯ್ಯ, ಸದಾಶಿವನ ಸದು ವಿನಯವೇ ಸದಾಶಿವನ ಒಲುಮೆಯ, ಕೂಡಲ ಸಂಗಮ ಅಂತಲ್ಲದವರನು ವಲ್ಲನಯ್ಯ. ಯಾವುದು ದೇವನಿಗೆ ಇಷ್ಟವಾಗ್ತದೆ ಅದು ಸ್ವರ್ಗವಾಗ್ತದೆ, ಆಗೋದಿಲ್ಲ ಅದು ನರಕವಾಗ್ತದೆ. ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ. ನಾವೆಲ್ಲ ಹೇಗಿರಬೇಕು ಅಂದರೆ ಭಕ್ತರಾಗಿರಬೇಕು. ಭಕ್ತರಾಗಿರಬೇಕು ಅಂದರೆ ನಮ್ಮ ಎದೆಯೊಳಗೆ ಪ್ರೇಮದ ತೋಟ ಬೆಳೆಸಬೇಕು. ನಮ್ಮ ಸುತ್ತಮುತ್ತ ಇರುವಂಥ ಜನರ ಭಾವನೆಗಳನ್ನು ಅರಳಿಸಬೇಕು, ಅವುಗಳನ್ನು ನಾಶ ಮಾಡ. ಅದಕ್ಕೆ ಭಜತೆ ಇತಿ ಭಕ್ತ. ಸುಂದರ ಸುಂದರ ಭಾವನೆಗಳನ್ನು ಹೊಂದಿದವ ಭಕ್ತ. ಎಲ್ಲರಿಗೆ ಚಲೋ ಆಗಲಿ, ಇದು ಭಕ್ತ. ಯಾರಿಗೂ ಚಲೋ ಆಗೋದು ಬೇಡ, ನನಗಷ್ಟ ಆಗಲಿ, ಇದ ನರಕ. ಎಷ್ಟು ಸರಳ ಮಾತನ್ನ. ಕಂಡ ಭಕ್ತರಿಗೆ ಯಾರೇ ಕಾಣಲಿ ಎದರಿಗೆ, ಅವರೇನು ಇವರೇನು, ಯಾರ ಮನಸ್ಸು ಸ್ವಚ್ಛ ಅದ, ಯಾರ ಮನಸ್ಸು ಮೃದುವಾಗ್ಯದ, ಯಾರ ಮನಸ್ಸಿನಲ್ಲಿ ದ್ವೇಷದ ಇದು ಹೊಗೆ ಆಡ್ತಾ ಇಲ್ಲ, ಅಂಥವರು ಈ ಜಗತ್ತಿನಲ್ಲಿ ಎಲ್ಲ ಕಡೆ ಇರಬೇಕು, ಎಲ್ಲ ಕಡೆ ಇರಬೇಕು. ಅಂಥವರನ್ನ ನೋಡಿ ಸಂತೋಷ ಪಡುವಂಥ ಹೃದಯ ಇರಬೇಕು.
ಕೈ ಮುಗಿಯೋದು, ಕಂಡ ಭಕ್ತರಿಗೆ ಕೈ ಮುಗಿಯೋದು. ಯಾರಾದ್ರೆ ಏನಾಯ್ತು, ಯಾರೇ ನಮಗೆ ಕಂಡ್ರು ಸಹಿತ ಅವರನ್ನ ನಾವು ಗೌರವದಿಂದ ನೋಡೋದು, ಆದರ ಭಾವನೆಯನ್ನ ವ್ಯಕ್ತ ಮಾಡೋದು. ನಿಮಗೆ ಒಳ್ಳೆಯದಾಗಲಿ, ನಿಮಗೆ ನಮಸ್ಕಾರ ಪ್ರಣಾಮ ಅನ್ನಿ ಬಾಗಿದ ತಲೆ ಮುಗಿದ ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಕೂಡಲ ಸಂಗಮ ದೇವ. ಹೆಂಗಿರಬೇಕು ಅಂದ್ರೆ ತಲೆ ಬಾಗ್ತಾ ಇರಬೇಕು, ಕೈ ಮುಗಿತಾ ಇರಬೇಕು. ಹಿಂಗ ನನ್ನನ್ನ ಮಾಡು ಕೂಡಲ ಸಂಗಮ ದೇವ ಅಂತ ಬಸವಣ್ಣ ಬೇಡಿಕೊಂಡ್ರು. ಹೆಂಗದ ಏನರೇ ಬೇಡಿಕೊಳ್ಳಿಲ್ಲ, ಎರಡು ಸಾಕು. ಬಾಗಿದ ತಲೆ ಮುಗಿದ ಕೈಯಾಗಿ ಇರುಸು ಕೂಡಲ ಸಂಗಮ ದೇವ. ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ. ಎಷ್ಟು ಚಲೋ ಅದ. ನಾನು ನಿಮ್ಮನ್ನ ಗೌರವಿಸಿದರೆ ನೀವು ನನ್ನನ್ನ ಗೌರವಿಸ್ತೀರಿ. ಪರಸ್ಪರ ಗೌರವ ಇತ್ತು ಅಂದರೆ ಸ್ವರ್ಗ ಸೌಖ್ಯ ಇರ್ತದ ಜಗತ್ತಿನಲ್ಲಿ.